Hi, hello everyone. Welcome to my channel Srishti Tutorial for Maths. I am your Parashuram. ಸೊ ನಾನಿವತ್ತಿನ ದಿನ ಕ್ಲಾಸ್ 10th ಟ್ರಯಾಂಗಲ್ಸ್ ಚಾಪ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಯಾವ ರೀತಿ ಬರುತ್ತೆ ಅನ್ನೋದನ್ನು ನಾನು ಇವತ್ತಿನ ದಿನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಹೇಗೆ ಸಾಲ್ವ್ ಮಾಡೋದು ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ದಿನ ಡಿಸ್ಕಷನ್ ಮಾಡೋಣ. ಸೊ ದಯವಿಟ್ಟು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಬರ್ತದೆ. ಸೊ ಬರ್ತಕ್ಕಂಥ ಎಲ್ಲ ವೀಡಿಯೋಸನ್ನು ನೋಡಿ ಅಂತ ಹೇಳ್ತಾ, ನೋಡಿ ಟ್ರಯಾಂಗಲ್ ಚಾಪ್ಟ್ರಲ್ಲಿ ಮಲ್ಟಿಪಲ್ ಚಾಯ್ಸ್ಗೆ ಬರ್ತಕ್ಕಂಥ ಕ್ವಶನ್ಸನ್ನು ನಾವಿಲ್ಲಿ ಡಿಸ್ಕಷನ್ ಮಾಡೋದಾದರೆ, ಹಿಯರ್ ಒಂದು ಕ್ವಶನ್ ಇದೆ. ಇಲ್ಲಿ ಏರಿಯಾ ಆಫ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ವಿತ್ ಸೈಡ್ ಲೆಂತ್ ಎ ಈಸ್ ಈಕ್ವಲ್ ಟು ಅಂತ ಕೊಟ್ಟಿದ್ದಾರೆ. ಅದರ ಅರ್ಥ, ಒಂದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಇದೆ. ಟ್ರಯಾಂಗಲ್ನ ಪ್ರತಿಯೊಂದು ಸೈಡು ಎಗೆ ಈಕ್ವಲ್ ಆಗಿದ್ದರೆ ಈ ಟ್ರಯಾಂಗಲ್ನ ಏರಿಯಾ ಎಷ್ಟಕ್ಕೆ ಈಕ್ವಲ್ ಆಗಿರುತ್ತೆ. ಸೊ ನಿಮಗೆ ಇಲ್ಲಿ ಆಪ್ಷನ್ ಬಂದು √3/2 ಇಂಟು ಎ, √3/2 ಇಂಟು ಎ ಸ್ಕ್ವೇರ್, √3/4 ಇಂಟು ಎ ಸ್ಕ್ವೇರ್, √3/4 ಇಂಟು ಎ ಅಂತ ಇದೆ. ಓಕೆನಾ? ಸೊ ಇಲ್ಲಿ ಈ ಕ್ವಶನ್ಗೆ ನೀವು ಆನ್ಸರ್ ಕಂಡು ಹಿಡಿಬೇಕು ಅಂದರೆ ಫಸ್ಟು ನೀವು ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಬಂದುಬಿಟ್ಟು ನಿಮಗೇನಿದೆ, ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್. ಇಲ್ಲಿ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂದರೆ ಬೇಸ್ ಕೊಟ್ಟಿರಬೇಕು ಮತ್ತು ಹೈಟ್ ಕೊಟ್ಟಿರಬೇಕು. ಆ್ಯಕ್ಚುಲಿ ಬೇಸ್ ಗೊತ್ತಿದೆ ಎ, ಬಟ್ ಹೈಟ್ ಗೊತ್ತಿಲ್ವಲ್ಲ ನಮಗೆ. ಹೈಟ್ ಕಂಡುಹಿಡ್ಕೋಬೇಕು ಅಂತ ಹೇಳಿದ್ರೆ ನಾವಿಲ್ಲಿ ಒಂದು ಹೈಟ್ ಏನು, ಎ ಒ ಅನ್ನೋದು ಹೈಟ್ ಇಲ್ಲ. ಆ್ಯಕ್ಚುಲಿ ಎ ಒ ಈಸ್ ಪರ್ಪೆಂಡಿಕ್ಯುಲರ್ ಟು ಬಿ ಸಿಗೆ ಪರ್ಪೆಂಡಿಕ್ಯುಲರ್ ಆಗಿ ಒಂದು ಲೈನನ್ನು ಹಾಕ್ಕೊಂಡ್ರೆ ಆ ಎ ಒ ಏನು ತೋರಿಸುತ್ತೆ, ಹೈಟ್ ಆಫ್ ದಿಸ್ ಟ್ರಯಾಂಗಲ್ ಅಂತ ಹೇಳುತ್ತೆ. ಇದ್ರ ಪ್ರಕಾರ ಇಲ್ಲಿ ಟ್ರಯಾಂಗಲ್ ಎ ಒ ಎಂಬ ಎ ಬಿ ಸಿನ ಹೈಟನ್ನು ಫಸ್ಟ್ ಕಂಡುಹಿಡ್ಕೊಂಡು ಆ ನಂತರ ನೀವು ಅದನ್ನು ಫಾರ್ಮುಲಾಗೆ ಅಪ್ಲೈ ಮಾಡಬೇಕು. ಸೊ ಹೈಟ್ ಕಂಡುಹಿಡಿಬೇಕಂದ್ರೆ ಇಲ್ಲಿ ಆ್ಯಂಗಲ್ 90 ಡಿಗ್ರಿ ಇರೋದ್ರಿಂದ ನೀವು ನಿಮ್ಮ ಹತ್ರ ಇರ್ತಕ್ಕಂಥ ಥೇರಮ್ಸಲ್ಲಿ ಪೈಥಾಗೋರಸ್ ಥೇರಮನ್ನು ಅಪ್ಲೈ ಮಾಡ್ಬೋದು. ಸೊ ಪೈಥಾಗೋರಸ್ ಥೇರಮ್ ಏನು ಹೇಳುತ್ತೆ, ಇನ್ ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್ square on the hypotenuse is equal to the sum of the square of other two sides ಅಂತ ಹೇಳುತ್ತೆ. ಅಂದರೆ ಇದು ಹೈಪೋಟಿನಸ್ ಅಂತ ಹೇಳ್ಕೊಂಡ್ರೆ ಹೈಪೋಟಿನಸ್ನ ಸ್ಕ್ವೇರ್ ಮಾಡಿದರೆ ಅದು ಏನಾಗಿರುತ್ತೆ, ಉಳಿದಿರುವ ಎರಡು ಸೈಡ್ಸ್ನ ಸ್ಕ್ವೇರ್ ಮಾಡಿ ಪ್ಲಸ್ ಮಾಡಬೇಕು, ಅವಾಗ ಈಕ್ವಲ್ ಆಗಿರುತ್ತೆ ಅಂತ ಹೇಳುತ್ತೆ. ಅದ್ರ ಪ್ರಕಾರ ನಾವಿಲ್ಲಿ ಏನು ಮಾಡಿದ್ದೀನಿ ಈಗ, ಅಕಾರ್ಡಿಂಗ್ ಟು ಪೈಥಾಗೋರಸ್ ಥೇರಮ್ AC ಸ್ಕ್ವೇರ್ ಈಸ್ ಈಕ್ವಲ್ ಟು AO ಸ್ಕ್ವೇರ್ ಪ್ಲಸ್ AO ಸ್ಕ್ವೇರ್. ಇದು ನೋಡಿ, AC ಸ್ಕ್ವೇರ್ ಈಸ್ ಈಕ್ವಲ್ ಟು AO ಸ್ಕ್ವೇರ್ ಪ್ಲಸ್ OC ಸ್ಕ್ವೇರ್ ಅಂತ ತೊಗೊಂಡಿದ್ದೀನಿ. ಇಲ್ಲಿ AC ಸ್ಕ್ವೇರ್ ಹೈಪೋಟಿನಸ್ಸು AO ಸ್ಕ್ವೇರ್ ಪ್ಲಸ್ OC ಸ್ಕ್ವೇರ್ಗೆ ಏನಾಗಿರುತ್ತೆ, ಪ್ಲಸ್ ಆ್ಯಡ್ ಮಾಡಿದಾಗ ನಿಮಗೆ ಅದು ಈಕ್ವಲ್ ಇರುತ್ತೆ ಅಂತ ಹೇಳುತ್ತೆ. ಸೊ ಅದ್ರ ಪ್ರಕಾರ ನೀವು ತೊಗೊಂಡ್ರೆ ಇಲ್ಲಿ ಆ್ಯಕ್ಚುಲಿ ನಾವೇನು ತೊಗೊಳ್ಬೋದು, ಹಿಯರ್ AC ಸ್ಕ್ವೇರ್ ಅಂದರೆ ಗಿವನ್ ಕೊಟ್ಟಿದ್ದಾರೆ ಎ. ಓಕೆನಾ? ಸೊ ಎ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು AO ಸ್ಕ್ವೇರ್ ಅಂದರೆ ನೀವು ಕಂಡುಹಿಡಿಬೇಕು, ಫೈಂಡ್ ಔಟ್ ಮಾಡಬೇಕು, ಪ್ಲಸ್ OC ಸ್ಕ್ವೇರ್ ಅಂದರೆ ಆ್ಯಕ್ಚುಲಿ OC ಏನಾಗಿರುತ್ತೆ, BCಯ ಆಫ್ ಇರುತ್ತೆ, ಅರ್ಧದಷ್ಟು ಇರುತ್ತೆ. ಸೊ BC ಟೋಟಲ್ ಎ ಇದೆ ಅಂತ ಹೇಳಿದ್ರೆ OC ಏನಾಗಿರುತ್ತೆ, A/2 ಅಂತ ತೊಗೊಳ್ಬೋದಲ್ವ ನಾವು. ಸೊ A/2 ಹೋಲ್ ಸ್ಕ್ವೇರ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಏನಾಯಿತು, AO ಸ್ಕ್ವೇರ್ ಫೈಂಡ್ ಔಟ್ ಮಾಡಬೇಕಾಗಿರೋದ್ರಿಂದ AO ಸ್ಕ್ವೇರ್ ಈಸ್ ಈಕ್ವಲ್ ಟು A/2 ಹೋಲ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಂತ ಬರ್ಕೊಂಡ್ರಿ. ಈ ಪ್ಲಸ್ ಎ ಸ್ಕ್ವೇರ್ ಈ ಕಡೆ ತೊಗೊಂಬಂದೆ. ಸಾರಿ, ಇಲ್ಲಿ ಏನಾಗಬೇಕಿದು, ಇದು ಪ್ಲಸ್ ಆಗಬೇಕು, ಇದು ಮೈನಸ್ ಆಗಬೇಕು, ಅವಾಗ ಕರೆಕ್ಟ್ ಆಗುತ್ತೆ. ನೋಡಿ, ಇಲ್ಲಿ AO ಸ್ಕ್ವೇರ್ ಇಲ್ಲೇ ಇಟ್ಕೊಂಡಿದ್ದೀನಿ ನಾನು, ಎ ಸ್ಕ್ವೇರ್ನ ಇಲ್ಲೇ ಇಟ್ಕೊಂಡು A/2 ಹೋಲ್ ಸ್ಕ್ವೇರ್ನ ಈಕ್ವಲ್ಸಿಂದ ಆ ಕಡೆ ಕಳಿಸಿದೆ. ಸೊ ಅವಾಗ ಏನಾಯಿತು, AO ಸ್ಕ್ವೇರ್ ಈಸ್ ಈಕ್ವಲ್ ಟು, ಇಲ್ಲಿ ಆ್ಯಕ್ಚುಲಿ A/2 ಹೋಲ್ ಸ್ಕ್ವೇರ್ ಮಾಡಿದಾಗ A ಸ್ಕ್ವೇರ್ ಡಿವೈಡೆಡ್ ಬೈ 4 ಮೈನಸ್ A ಸ್ಕ್ವೇರ್ ಡಿವೈಡೆಡ್ ಬೈ 4 ಪ್ಲಸ್ A ಸ್ಕ್ವೇರ್. ಈಗ ಇವೆರಡಕ್ಕೂ LCM ತೊಗೊಂಡ್ರೆ AO ಸ್ಕ್ವೇರ್ ಈಸ್ ಈಕ್ವಲ್ ಟು 4 LCM ಬರುತ್ತೆ. ದೆನ್ ಇದು ಮೈನಸ್ A ಸ್ಕ್ವೇರ್ ಪ್ಲಸ್ 4 1s are 4, A ಸ್ಕ್ವೇರ್ ಇಂಟು 4 ಮಾಡಿದ್ರೆ 4A ಸ್ಕ್ವೇರ್. ಓಕೆ, ದೆನ್ AO ಸ್ಕ್ವೇರ್ ಈಸ್ ಈಕ್ವಲ್ ಟು 4A ಸ್ಕ್ವೇರ್ ಮೈನಸ್ A ಸ್ಕ್ವೇರ್ ಮೀನ್ಸ್ 3A ಸ್ಕ್ವೇರ್ ಬೈ 4.
ಆ್ಯಂಡ್ ನೆಕ್ಸ್ಟ್ ಎ ಒ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿದ್ರೆ ಈ ಎ ಒ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿದ್ರೆ ಈ ಕಡೆ ಬಂದಾಗ ರೂಟ್ ಆಯಿತು. ರೂಟ್ ಹಿಯರ್ ರೂಟ್ 3a²/4. ಸೊ ನೆಕ್ಸ್ಟ್ ಏನಾಯ್ತು ಇಲ್ಲಿ ಎ ಒ ಈಸ್ ಈಕ್ವಲ್ ಟು √3. ರೂಟ್ ಮಾತ್ರ 3 ಮಾತ್ರ ಉಳಿಯುತ್ತೆ. ಎಗೆ ಇರೋ ಸ್ಕ್ವೇರು ರೂಟು ಕ್ಯಾನ್ಸಲ್ ಆಗಿ ಎ ಬರುತ್ತೆ. ಡಿವೈಡೆಡ್ ಬೈ 4 ಇದ್ದಿದ್ದು ರೂಟಿಂದ ಹೊರಗಡೆ ಬಂದರೆ 2 ಆಯಿತು. ಸೊ ನಿಮಗೀಗ ಎ ಒ ಸಿಕ್ತು √3a/2. ಎ ಒ ಈಸ್ ಈಕ್ವಲ್ ಟು √3a ಡಿವೈಡೆಡ್ ಬೈ 2. ಸೊ ಈಗ ಇದನ್ನು ನೀವು ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾಗೆ ಅಪ್ಲೈ ಮಾಡಬೇಕು. ಸೊ ದಟ್ ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟು. ದೆನ್ ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಮೀನ್ಸ್ ಬಿ ಸಿ ಅಂದರೆ ಎ ತೊಗೊಳ್ಳಿ ಇಂಟು ಹೈಟ್ ಅಂತ ಹೇಳಿದ್ರೆ ಈಗ ನಿಮಗೆ ಬಂದಿದೆಯಲ್ಲ √3 ಇಂಟು ಎ ಡಿವೈಡೆಡ್ ಬೈ 2. ಸೊ ದೆನ್ 1 ಇಂಟು √3 ಎ ಇಂಟು ಎ ಸ್ಕ್ವೇರ್ ಡಿವೈಡೆಡ್ ಬೈ 2 2s are 4. ಓಕೆನಾ, ಬಂತಲ್ವ ಆನ್ಸರ್ ನಿಮಗೆ. ಸೊ √3/4 a² ಅಂತ ಬರುತ್ತೆ ಆನ್ಸರು. ಸೊ ಅದ್ರ ಪ್ರಕಾರ ನಿಮಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, √3/4 a². ಓಕೆನಾ. ಇದಾದ ನಂತರದಲ್ಲಿ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ ಮಲ್ಟಿಪಲ್ ಚಾಯ್ಸಿಗೆ ಬಂದಂತೆ ಸಂಬಂಧಪಟ್ಟ ಹಾಗೆ. ಇನ್ ದ ಗಿವನ್ ಫಿಗರ್ ST ಈಸ್ ಈಕ್ವಲ್ ಟು QR, ದೆನ್ PS/SQ ಈಸ್ ಈಕ್ವಲ್ ಟು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಸೊ ST ಈಸ್ ಪ್ಯಾರಲಲ್ ಟು QR. ಈ ಚಿತ್ರನೂ ಕೊಟ್ಟಿದ್ದಾರಲ್ವ, ಇದರಲ್ಲಿ ST QRಗೆ ಪ್ಯಾರಲಲ್ ಆಗಿದೆ. ಸೊ ಅಕಾರ್ಡಿಂಗ್ ಟು ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಆ್ಯಂಡ್ ಆಲ್ಸೋ CBPT ಕೊರ್ಲರಿ ಆಫ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಹೇಳುತ್ತೆ ಏನಂಥೇಳಿ, if a line is parallel to a side of the triangle then it divides other two sides ಅಂತ ಹೇಳುತ್ತೆ. ಸೊ ಇದು ಅದರ್ 2 ಸೈಡ್ಸ್ನ ಡಿವೈಡ್ ಮಾಡುತ್ತೆ ಅನ್ನೋದ್ರ ಆಧಾರದ ಮೇಲೆ PS/SQ ಅಂತ ಹೇಳಿದ್ರೆ PS/SQ ಅದರ್ 2 ಸೈಡ್ ಆಯ್ತಾ. ಇದು ಒಂದು ಸೈಡ್ ಡಿವೈಡ್ ಆಗ್ತಿದೆ ಅಂದರೆ ಅದಕ್ಕೆ ಪಕ್ಕದಲ್ಲಿ ಇನ್ನೊಂದು ಸೈಡ್ ಇದೆಯಲ್ಲ PR ಅದು ಕೂಡ ಡಿವೈಡ್ ಆಯಿತು PT/TR. ಸೊ ದಟ್ PS/SQ ಈಸ್ ಈಕ್ವಲ್ ಟು PT/TR ಅಂತೇಳಿ ಈಸಿಯಾಗಿ ಹೇಳ್ಬೋದು ನೀವು CBPTಯ ಆಧಾರದ ಮೇಲೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನಂತರ ನಮ್ಮ ಹತ್ರ ಇನ್ನೊಂದು ಕ್ವಶನ್ ಇದೆ. ಸೊ ಇಲ್ಲಿ ಕ್ವಶನ್ ಹೇಳುತ್ತೆ, ಇನ್ ಟ್ರಯಾಂಗಲ್ ABC ಆ್ಯಂಗಲ್ BAC ಈಕ್ವಲ್ ಟು 90 ಡಿಗ್ರಿ. ಈ ಆ್ಯಂಗಲ್ 90 ಡಿಗ್ರಿ ಇದೆ ಆ್ಯಂಡ್ AD ಈಸ್ ಪರ್ಪೆಂಡಿಕ್ಯುಲರ್ ಟು BC. ನೋಡಿ AD is perpendicular to BC. Then AD is perpendicular to BC. Then BD into CD equal to BC square. AB into AC equal to BC square. BD into CD equal to AD square. And AB into AC equal to AD square ಅಂತ ಕೊಟ್ಟಿದ್ದಾರೆ. ಇದರಲ್ಲಿ 4ರಲ್ಲಿ ಯಾವ್ದು ಆಪ್ಷನ್ ರೈಟ್ ಆನ್ಸರ್ ಅಂತ ಫೈಂಡ್ ಔಟ್ ಮಾಡಬೇಕು ನಾವು. ಸೊ ನಾವು ಇದನ್ನು ಫೈಂಡ್ ಔಟ್ ಮಾಡಬೇಕಂದ್ರೆ ಇಲ್ಲಿ ನಾವೇನು ಮಾಡ್ಬೋದು, ಇಲ್ಲಿ ಆ್ಯಕ್ಚುಲಿ ಕೊಟ್ಟಿರ್ತಕ್ಕಂಥ ಡಯಾಗ್ರಾಮ್ನ ಪ್ರಕಾರ 2 ಟ್ರಯಾಂಗಲ್ ಕನ್ಸಿಡರ್ ಮಾಡಿ. ಯಾವ್ದ್ಯಾವ್ದು ತೊಗೊಳ್ತೀರಾ, ADB ಇನ್ ಟ್ರಯಾಂಗಲ್ ADB ಆ್ಯಂಡ್ ಟ್ರಯಾಂಗಲ್ ADC. ಈ ಕಡೆ ಒಂದು ಇದೆಯಲ್ವಾ, ಈ 2 ಟ್ರಯಾಂಗಲ್ನ ಕನ್ಸಿಡರ್ ಮಾಡಿದರೆ ಇವೆರಡರಲ್ಲಿ ಆ್ಯಕ್ಚುಲಿ AD ಅನ್ನೋದು ಕಾಮನ್ ಸೈಡ್ ಅಲ್ವಾ ಎರಡೂ ಕಡೆನೂ. ಓಕೆ, ಕಾಮನ್ ಸೈಡ್. ಸೊ ಕಾಮನ್ ಸೈಡ್ ಆಫ್ 2 ಟ್ರಯಾಂಗಲ್. ಹಾಗೆಯೇ ಮತ್ಯಾವುದು ಇನ್ನೊಂದು ಯಾವುದು ಬರುತ್ತೆ, ಆ್ಯಂಗಲ್ D. ಎರಡೂ ಕಡೆನೂ ಆ್ಯಂಗಲ್ D ಈಕ್ವಲ್ ಇದೆ. ಸೊ ಈ ಕಡೆನೂ ಆ್ಯಂಗಲ್ D ಈಕ್ವಲ್ ಟು ಆ್ಯಂಗಲ್ D ಬಂತು. ಸೊ ಇನ್ನು ಉಳಿದಿರೋದು ಯಾವುದು, ನೆಕ್ಸ್ಟ್ ಬಂದುಬಿಟ್ಟು ಆ್ಯಕ್ಚುಲಿ ನಿಮಗೆ ಆ್ಯಂಗಲ್ A, ಎರಡೂ ಸೈಡಲ್ಲಿ ಆ್ಯಂಗಲ್ A ಇದೆಯಲ್ವಾ. ಸೊ ಅದನ್ನು ನಾವು ಕನ್ಸಿಡರ್ ಮಾಡಿದ್ರೆ ಇಲ್ಲೇನಾಗಿರುತ್ತೆ, ಅದು ಈಕ್ವಲ್ ಆಗಿರುತ್ತೆ. ಓಕೆನಾ. ಸೊ ಇದರ ಆಧಾರದ ಮೇಲೆ ನಿಮಗೆ ಸಪೋಸ್ 2 ಆ್ಯಂಗಲ್ ಈಕ್ವಲ್ ಇರೋದ್ರಿಂದ AA ಕ್ರಿಟೀರಿಯಾದ ಆಧಾರದ ಮೇಲೇ ಯಾವುದು AA ಕ್ರಿಟೀರಿಯಾ. ಸೊ ಏರಿಯಾ ಆ್ಯಂಗಲ್ ಕ್ರಿಟೀರಿಯಾದ ಆಧಾರದ ಮೇಲೆ ನೀವೇನೇ ಹೇಳ್ಬೋದು, ಟ್ರಯಾಂಗಲ್ ADB ಈ ಸಿಮಿಲರ್ ಟು ಟ್ರಯಾಂಗಲ್ ADC ಅಥವಾ ಕಾಂಗ್ರುಯೆಂಟ್ ಅಂತಲೂ ಕೂಡ ಹೇಳ್ಬೋದು. ಓಕೆನಾ, ಕಾಂಗ್ರುಯೆಂಟ್. ಟ್ರಯಾಂಗಲ್ ADB ಇಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ADC. ADB ಮತ್ತು ADC ಕಾಂಗ್ರುಯೆಂಟ್ ಆಯಿತು ಅಂದರೆ ಅಲ್ಲಿಗೆ ಅದು ಸಿಮಿಲರ್ ಅಂತ ಅರ್ಥ.
Congruent triangles are also similar triangles. All the congruent triangles are called similar triangles ಅಂತ ಹೇಳ್ತೀವಿ. ಅದ್ರ ಪ್ರಕಾರ ಈಗ ನಾವು ಕರೆಸ್ಪಾಂಡಿಂಗ್ ಸೈಡ್ಸನ್ನು ಕನ್ಸಿಡರ್ ಮಾಡಿದ್ರೆ ಯಾವುದು ಕರೆಸ್ಪಾಂಡಿಂಗ್ ಸೈಡ್, ಸಪೋಸ್ ಎ ಡಿ ಕನ್ಸಿಡರ್ ಮಾಡ್ತೀನಿ ನಾನು. ಓಕೆ, ಈ ಕಡೆ ಟ್ರಯಾಂಗಲ್ನಲ್ಲಿ ಎ ಡಿ ಕನ್ಸಿಡರ್ ಮಾಡಿದ್ರೆ ಈ ಕಡೆ ಟ್ರಯಾಂಗಲ್ನಲ್ಲಿ ಎ ಡಿಗೆ ಕರೆಸ್ಪಾಂಡಿಂಗ್ ಸೈಡ್ ಯಾವುದಾಗತ್ತೆ? ಸಿ ಡಿ ಆಗತ್ತೆ. ಎ ಡಿಗೆ ಕರೆಸ್ಪಾಂಡಿಂಗ್ ಸೈಡು ಸಿ ಡಿ. ಎ ಡಿ ಬೈ ಸಿ ಡಿ ಈಕ್ವಲ್ ಟು ಬಿ ಡಿ ತೊಗೊಳ್ಳಿ. ಈಗ ಬಿ ಡಿ, ಈ ಟ್ರಯಾಂಗಲ್ನಲ್ಲಿ ಬಿ ಡಿ ತೊಗೊಂಡ್ರೆ ಬಿ ಡಿಗೆ ಕರೆಸ್ಪಾಂಡಿಂಗ್ ಸೈಡ್ ಇಲ್ಲಿ ಯಾವುದಾಗತ್ತೆ? ಎ ಡಿ ಆಗತ್ತೆ. ಓಕೆನಾ? ಬಿ ಡಿ ಬೈ ಎ ಡಿ. ದೆನ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ಏನಾಗುತ್ತೆ? ಎ ಡಿ ಇಂಟು ಎ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಬಿ ಡಿ ಇಂಟು ಸಿ ಡಿ. ಬಿ ಡಿ ಇಂಟು ಸಿ ಡಿ ಬಂತಲ್ವಾ? ಸೊ ಎ ಡಿ ಸ್ಕ್ವೇರ್ ಈಕ್ವಲ್ ಟು ಬಿ ಡಿ ಇಂಟು ಸಿ ಡಿ. ಸೊ ದಟ್ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಓಕೆನಾ? ನೆಕ್ಸ್ಟು ಇನ್ನೊಂದು ಕ್ವಶನ್ ಇದೆ ನಮ್ಮ ಹತ್ರ. ಸೊ ಏನು ಹೇಳ್ತದೆ ಈ ಕ್ವಶನ್ನು? ಇನ್ ಟ್ರಯಾಂಗಲ್ ಎ ಬಿ ಸಿ, ಎ ಬಿ ಈಸ್ ಈಕ್ವಲ್ ಟು 6√3 ಸೆಂಟಿಮೀಟರ್, ಎ ಸಿ ಈಕ್ವಲ್ ಟು 12 ಸೆಂಟಿಮೀಟರ್ ಆ್ಯಂಡ್ ಬಿ ಸಿ ಈಕ್ವಲ್ ಟು 6 ಸೆಂಟಿಮೀಟರ್, ದೆನ್ ದ ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು ಅಂತೇಳಿ. ಸೊ ಇವ್ರು ಹೇಳೋ ಪ್ರಕಾರ ನಾವೇನಾದರೂ ಒಂದು ಟ್ರಯಾಂಗಲ್ನ ಫಾರ್ಮೇಷನ್ ಮಾಡಿದರೆ ಈ ರೀತಿ, ಸೊ ಈ ರೀತಿ ಟ್ರಯಾಂಗಲ್ ಫಾರ್ಮೇಷನ್ ಮಾಡಿದ್ರೆ ಇದು ಎ, ಇದು ಬಿ, ಇದು ಸಿ ಅಂತ ತಗೊಂಡ್ರೆ ಇವು ಕೊಟ್ಟಿರೋ ಮೂರು ಸೈಡಲ್ಲಿ ಲಾಂಗೆಸ್ಟ್ ಸೈಡ್ 12 ಸೆಂಟಿಮೀಟರ್ ಇರೋದ್ರಿಂದ ಇದನ್ನು 12 ಅಂತ ತಗೊಂಡ್ರೆ ಒಂದು 6√3, ಇನ್ನೊಂದು 6 ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ಲಾಂಗೆಸ್ಟ್ ಸೈಡ್ ಒಂದು ಇರೋದ್ರಿಂದ ಇಲ್ಲಿ ನಾವು ಸಪೋಸ್ ಇದೇನಾದರೂ ಆ್ಯಂಗಲ್ 90 ಡಿಗ್ರಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕಷ್ಟೆ. ಅದಕ್ಕೋಸ್ಕರ ಕ್ವಶನ್ ಕೊಟ್ಟಿರೋದು ನಿಮಗೆ. ಈಗ ನಾವು ಏನು ಮಾಡ್ಕೊಳ್ಳೋದು? ಅಸ್ಯೂಮ್ಡ್ ದ್ಯಾಟ್ ಆ್ಯಂಗಲ್ ಬಿ ಈಕ್ವಲ್ ಟು 90 ಡಿಗ್ರಿ. ಆ್ಯಂಗಲ್ ಬಿ 90 ಡಿಗ್ರಿ ಇದ್ದರೆ ಪೈಥಾಗೋರಸ್ ಥಿಯರಮ್ನ ಸ್ಟೇಟ್ಮೆಂಟ್ ಏನು ಹೇಳುತ್ತೆ? ಸ್ಕ್ವೇರ್ ಆನ್ ದ ಹೈಪೋಟಿನಸ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ದ ಸ್ಕ್ವೇರ್ ಆಫ್ ಅದರ್ 2 ಸೈಡ್ಸ್. ಅದ್ರ ಪ್ರಕಾರ ಅದು ಎರಡು ಈಕ್ವಲ್ ಬಂತು ಅಂದರೆ ಆ್ಯಂಗಲ್ 90 ಡಿಗ್ರಿ ಅಂತ ಬರಿಬೋದು. ಈಕ್ವಲ್ ಬರಲಿಲ್ಲ ಅಂದರೆ ಮತ್ತೆ ನಾವು ಆ ನಂತರದಲ್ಲಿ ಯಾವ ಆ್ಯಂಗಲ್ ಬರುತ್ತೆ ಅಂತ ಕಂಡುಹಿಡಿಬೇಕು. ಸೊ ಈಗ ಫಸ್ಟ್ ನಾವು ಚೂಸ್ ಮಾಡಿ ಹಾಗೇನೆ ಅಸ್ಯೂಮ್ ಮಾಡಿಕೊಂಡು ನೀವು ಕಂಡುಹಿಡಿಯೋದಾದರೆ ಪೈಥಾಗೋರಸ್ ಥಿಯರಮ್ನ ಸ್ಟೇಟ್ಮೆಂಟ್ ಏನು ಹೇಳುತ್ತೆ? ಅಕಾರ್ಡಿಂಗ್ ಟು Pythagoras theorem. According to Pythagoras theorem, AC square is equal to AB square plus BC square, right? AC square equal to AB square plus BC square. So AC square andre 12 square is equal to AB square andre 6√3 whole square plus BC square means 6 square. Then 12 square ಮಾಡಿದ್ರೆ actually 144 ಬರುತ್ತೆ, right? And next 6 ನ ಸ್ಕ್ವೇರ್ ಮಾಡಿದ್ರೆ 36 into √3 ಗೆ ಸ್ಕ್ವೇರ್ ಮಾಡಿದ್ರೆ 3 plus 6 ನ ಸ್ಕ್ವೇರ್ ಮಾಡಿದ್ರೆ 36. Then 144 is equal to 6 3s are 18, right? And then 3 3s are 9 plus 1 10, 108 plus 36. So that 144 is equal to 8 plus 6 14, and then 3 plus 0 3, 3 plus 1 4. So that 144 is equal to 144. ಸೊ ಎರಡು ಕಡೆ ಆನ್ಸರ್ ಸೇಮ್ ಯಾವಾಗ ಬರುತ್ತೆ ಅಂದರೆ ಆ್ಯಂಗಲ್ ಬಿ ಈಕ್ವಲ್ ಟು 90 ಡಿಗ್ರಿ ಇದ್ದಾಗ. ಸೊ ದಟ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಆ್ಯಂಗಲ್ ಬಿ ಈಕ್ವಲ್ ಟು 90 ಡಿಗ್ರಿ. ಓಕೆನಾ? ಸೊ ಇನ್ನೊಂದು ಕ್ವಶನ್ ಇದೆ ನಮ್ಮ ಹತ್ರ ಇಲ್ಲಿ. ಇನ್ ಫಿಗರ್ ಆ್ಯಂಗಲ್ ಎ ಬಿ ಸಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರದಲ್ಲಿ ಆ್ಯಂಗಲ್ ಎ ಬಿ ಸಿ ಈಕ್ವಲ್ ಟು 90 ಡಿಗ್ರಿ ಆ್ಯಂಡ್ ಬಿ ಡಿ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಸಿ. ಬಿ ಡಿ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಸಿ. ಎ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು, ಹಾಗಿದ್ರೆ ಎ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ? ಎ ಸಿ ಇಂಟು ಬಿ ಸಿಗ, ಎ ಸಿ ಇಂಟು ಎ ಡಿಗ, ಎ ಡಿ ಇಂಟು ಡಿ ಸಿ ಅಥವಾ ಎ ಸಿ ಇಂಟು ಡಿ ಸಿ. ಸೊ ಈ ಕೊಟ್ಟಿರ್ತಕ್ಕಂಥ ಟ್ರಯಾಂಗಲ್ನ ಬಳಸ್ಕೊಂಡು
ನೀವೇನಾದರೂ ಒಂದು ಟ್ರಯಾಂಗಲ್ ಎ ಬಿ ಸಿ ದೊಡ್ಡದು, ಬಿಗ್ಗೆಸ್ಟ್ ಟ್ರಯಾಂಗಲ್ ಎ ಬಿ ಸಿ, ಮತ್ತು ಇನ್ನೊಂದು ಮೇಲ್ಗಡೆದು ಇದು ಎ ಬಿ ಡಿ ಟ್ರಯಾಂಗಲ್ನ ಕನ್ಸಿಡರ್ ಮಾಡಿದ್ರೆ, ಇವೆರಡು ಟ್ರಯಾಂಗಲ್ನ ಅಬ್ಸರ್ವ್ ಮಾಡಿ, ಇವೆರಡು ಟ್ರಯಾಂಗಲ್ನಲ್ಲಿ ಆ್ಯಂಗಲ್ಸನ್ನು ನೋಡೋದಾದರೆ ಆ್ಯಂಗಲ್ ಬಿ, ಸರಿನಾ? ಸೊ ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಡಿ ಇರುತ್ತಾ? ಇಲ್ಲಿ ಆ್ಯಂಗಲ್ ಬಿ 90 ಡಿಗ್ರಿ, ಇಲ್ಲಿ ಆ್ಯಂಗಲ್ ಡಿ 90 ಡಿಗ್ರಿ, ಒಂದು ಆ್ಯಂಗಲ್ ಈಕ್ವಲ್ ಆಯಿತಾ? ಸೊ ಇನ್ನೊಂದು ಆ್ಯಂಗಲ್ ತೊಗೊಳ್ಳಿ ಅಥವಾ ಸೈಡ್ನೇ ತೊಗೊಳ್ಬೋದು. ನೀವು ಸೈಡ್ ತೊಗೊಂಡ್ರೆ ಎ ಬಿಗೆ ಇನ್ನೊಂದು ಸೈಡ್ ಅದೇ ಕರೆಸ್ಪಾಂಡಿಂಗ್ ಸೈಡ್, ಎರಡೂ ಟ್ರಯಾಂಗಲ್ಗೂ ಒಂದೇ ಸೈಡ್ ಆಗಿರೋದ್ರಿಂದ ಎ ಬಿ ಈಕ್ವಲ್ ಟು ಎ ಬಿ ಇರುತ್ತಾ? ಮತ್ತು ಇನ್ನೊಂದು ಆ್ಯಂಗಲ್ ಎ ಈಕ್ವಲ್ ಟು ಆ್ಯಂಗಲ್ ಎ, ಕಾಮನ್ ಆ್ಯಂಗಲ್ ಆಫ್ ಟೂ ಟ್ರಯಾಂಗಲ್. ಈ ಎರಡೂ ಟ್ರಯಾಂಗಲ್ಸ್ಗೆ ಕಾಮನ್ ಆ್ಯಂಗಲ್ ಎ. ಸೊ ಎರಡು ಆ್ಯಂಗಲ್ಲು ಒಂದು ಸೈಡು ಈಕ್ವಲ್ ಆಗಿರೋದ್ರಿಂದ ನೀವಿಲ್ಲೇನು ಹೇಳ್ಬೋದು, ಎ ಎಸ್ ಎ ಕ್ರಿಟೀರಿಯಾದ ಆಧಾರದ ಮೇಲೆ, ಏನು ಹೇಳ್ಬೋದು, ಟ್ರಯಾಂಗಲ್ ಎ ಬಿ ಸಿ ಈಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಎ ಬಿ ಡಿ. ಓಕೆ, ಸೊ ಟ್ರಯಾಂಗಲ್ ಎ ಬಿ ಸಿ ಮತ್ತು ಟ್ರಯಾಂಗಲ್ ಎ ಬಿ ಡಿ ಕಾಂಗ್ರುಯೆಂಟ್ ಆಗಿದೆ ಅಂತ ಹೇಳಿದರೆ ಅದರ ಅರ್ಥ ಏನು? ಟ್ರಯಾಂಗಲ್ ಎ ಬಿ ಸಿ ಇಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಎ ಬಿ ಡಿ. ಸೊ ದೇರ್ ಫೋರ್ ಇಲ್ಲಿ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಆಲ್ಸೋ ಸಿಮಿಲರ್ ಟ್ರಯಾಂಗಲ್ಸ್ ಅಂತ ನಮಗೆ ಗೊತ್ತು. ಸೊ ಅದರ ಆಧಾರದ ಮೇಲೆ ಇಲ್ಲಿ ಕರೆಸ್ಪಾಂಡಿಂಗ್ ಸೈಡ್ಸನ್ನು ನಾವು ತೊಗೊಂಡ್ರೆ, ಸೊ ಕರೆಸ್ಪಾಂಡಿಂಗ್ ಸೈಡ್ಸ್ ಯಾವುದಾಗತ್ತೆ? ಸಪೋಸ್ ಎ ಬಿ ಕನ್ಸಿಡರ್ ಮಾಡಿದರೆ, ದೊಡ್ಡ ಟ್ರಯಾಂಗಲ್ನಲ್ಲಿ ಎ ಬಿ ತೊಗೊಂಡ್ರೆ, ಚಿಕ್ಕ ಟ್ರಯಾಂಗಲ್ ಇದು ಕಡೆ ಎ ಬಿ ಡಿನಲ್ಲಿ, ಎ ಬಿ ಅನ್ನೋದು ಹೈಟ್ ಆ್ಯಕ್ಚುಲಿ ಇಲ್ಲಿ. ಸೊ ಎ ಬಿ ಅನ್ನೋದು ಹೈಟ್ ಆದರೆ ದೊಡ್ಡ ಟ್ರಯಾಂಗಲ್ನಲ್ಲಿ, ಇನ್ನೊಂದು ಚಿಕ್ಕದಿರ್ತಕ್ಕಂಥ ಈ ಕಡೆ ಇರೋ ಟ್ರಯಾಂಗಲ್ನಲ್ಲಿ ಹೈಟ್ ಯಾವುದಾಗತ್ತೆ? ಎ ಡಿ. ಓಕೆ, ಸೊ ದಟ್ ಎ ಬಿ ಬೈ ಎ ಡಿ ಈಸ್ ಈಕ್ವಲ್ ಟು, ಮತ್ತು ಯಾವ್ದು ತೊಗೊಳ್ಬೋದು? ಇನ್ನೊಂದು ಹೈಪೋಟಿನಸ್ ತಗೊಳ್ಳಿ. ಬಿಗ್ಗೆಸ್ಟ್ ಟ್ರಯಾಂಗಲ್ನಲ್ಲಿ ಹೈಪೋಟಿನಸ್ ಎ ಸಿ ಕನ್ಸಿಡರ್ ಮಾಡಿದರೆ, ಎ ಸಿ ಡಿವೈಡೆಡ್ ಬೈ ಸ್ಮಾಲೆಸ್ಟ್ ಟ್ರಯಾಂಗಲ್, ಮೇಲ್ಗಡೆ ಇರೋ ಟ್ರಯಾಂಗಲ್ನಲ್ಲಿ ಹೈಪೋಟಿನಸ್ ಯಾವುದು? ಎ ಬಿ. ಓಕೆ, ದೆನ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ ಎ ಬಿ ಇಂಟು ಎ ಬಿ ಸ್ಕ್ವಯರ್ ಆಗುತ್ತೆ, ಎ ಡಿ ಇಂಟು ಎ ಸಿ ಅಂತ ಬರೀಬೋದಲ್ವಾ, ಎ ಡಿ ಇಂಟು ಎ ಸಿ. ಸೊ ದಟ್ ಎ ಬಿ ಸ್ಕ್ವಯರ್ ಈಸ್ ಈಕ್ವಲ್ ಟು ಎ ಡಿ ಇಂಟು ಎ ಸಿ. ಸೊ ಎ ಡಿ ಇಂಟು ಎ ಸಿ ಎಲ್ಲಿದೆ ಆನ್ಸರ್? ಅದು ಆಪ್ಷನ್ ಬಿ. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಎ ಸಿ ಇಂಟು ಎ ಡಿ ಅಂತ ಕೊಟ್ಟಿದ್ದಾರೆ. ಸೊ ನಮಗೂ ಕೂಡ ಅದೇ ಆನ್ಸರ್ ಬಂದಿದೆ. ಸೊ ಇದು ಆ್ಯಂಡ್ ನೆಕ್ಸ್ಟು ಇದೇ ತರಹ ಇನ್ನೂ ಹೆಚ್ಚಿನ ವೀಡಿಯೋಸನ್ನು ಮಾಡಿಬಿಡ್ತೀವಿ. ಹಾಗೆಯೇ ಇಲ್ಲಿವರೆಗೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇಷ್ಟೋ ತನಕ ನಮ್ಮ ವಿಡಿಯೋನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆ ಥ್ಯಾಂಕ್ ಯು ವೆರಿ ಮಚ್. So bye. I will see you in the next video. Thank you very much.